ಮೈಸೂರು ಜಿಲ್ಲೆಯ ವರ್ಣಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುದ್ದೇಗೌಡನ ಹುಂಡಿ ಗ್ರಾಮದ ರಾಮು ಅಂಥೇಳಿ ಠಾಣೆಗೆ ಬಂದು ಒಂದು ದೂರನ್ನು ಸಲ್ಲಿಸ್ತಾರೆ. ಆ ದೂರಿನಲ್ಲಿ ಅವರು ಹಿಂದಿನ ದಿನ ಅಂದರೆ 15ನೇ ತಾರೀಕು ತಮ್ಮ ತೋಟದ ಮನೆಯಿಂದ ತಮ್ಮ ಸ್ವಂತ ಮನೆಗೆ ಆ್ಯಕ್ಟಿವ್ ಹೋಂಡಾ ಬೈಕ್ನಲ್ಲಿ ಹೋಗ್ತಾ ಇರುವಾಗ ರಾತ್ರಿ ಸುಮಾರು 8:30 ವೇಳೆಯಲ್ಲಿ ಒಂದು ಕಾರಿನಲ್ಲಿ 4 ಜನ ಅಪರಿಚಿತರು ಬಂದು ಆತನನ್ನು ಹೆದರಿಸಿ ಜೋರಾವರಿಯಾಗಿ ಆತನನ್ನು ಕಾರಿನಲ್ಲಿ ಕುಳಿಸ್ಕೊಂಡು ಹೋಗಿ ನಿರ್ಜನ ಪ್ರದೇಶದಲ್ಲಿ ಅವನನ್ನು ಇಟ್ಟುಕೊಂಡು ರಾತ್ರಿಯೆಲ್ಲ ಆತನಿಗೆ ಹೆದರಿಸಿ ಆತನ ಕಡೆ ಇದ್ದ 30 ಗ್ರಾಂ ಚಿನ್ನ, 10 ಗ್ರಾಮದ 2 ಚಿನ್ನದ ಉಂಗುರ ಮತ್ತು ಸುಮಾರು 50,000 ಹಣವನ್ನು ಕಿತ್ತುಕೊಂಡು ಮತ್ತು ನಿನ್ನನ್ನು ಸುಪಾರಿ ಕೊಡಲಿಕ್ಕೆ ನಮಗೆ ಒಂದು ಕೊಟ್ಟಿದ್ದಾರೆ, ಹಂಗಾಗಿ ನಾವು ನಿನ್ನನ್ನು ಬಿಡಬೇಕಂದ್ರೆ 40 ಲಕ್ಷ ರೂಪಾಯಿ ನೀನು ತರಿಸ್ಕೊಡ್ಬೇಕು ಅಂಥೇಳಿ ಆತನಿಗೆ ಹೆದರಿಸಿ ಡಿಮ್ಯಾಂಡ್ ಮಾಡ್ತಾರೆ. ತದನಂತರದಲ್ಲಿ ಆತನ ಹೆಂಡತಿಗೆ ಏನು ಈ ಹಣವನ್ನು ಕೊಟ್ಟರೆ ನಾನಿನ್ನು ಬಿಡುಗಡೆ ಮಾಡ್ತೀವಿ ಅಂತೇಳಿ ಹೇಳಿ ಆತನ ಹೆಂಡತಿಗೆ ಫೋನ್ ಮಾಡಿಸಿ ಸುಮಾರು 16 ಲಕ್ಷ ಹಣವನ್ನು ಒಂದು ಪ್ರದೇಶದಲ್ಲಿ ಮರುದಿನ ಇಸ್ಕೊಂಡು ಅಲ್ಲಿಂದ ಕಸ್ಕೊಂಡು ಹೋಗಿ ಆತನನ್ನು ಬಿಟ್ಟು ಹೋಗಿರ್ತಾರೆ. ಈ ಸಂಬಂಧಪಟ್ಟಂತೆ ದೂರನ್ನು ದಾಖಲು ಮಾಡಿಕೊಂಡು ದರೋಡೆ ಪ್ರಕರಣವನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ನಮ್ಮ ಅಡಿಷನಲ್ SP 2 ನಾಗೇಶ್ ಅವರ ಒಂದು ನೇತೃತ್ವದಲ್ಲಿ DSP ಮೈಸೂರು ಗ್ರಾಮಾಂತರ ರಾಜಣ್ಣ ಮತ್ತು ಜಯಪ್ರಕಾಶ್ CPI ಇವರ ಒಂದು ನೇತೃತ್ವದಲ್ಲಿ ತಂಡಗಳನ್ನು ಮಾಡಿ ಸದಾಶಿವ ತಿಪ್ಪಾರೆಡ್ಡಿ ವರ್ಣಾ ಠಾಣೆಯ PSI ಮತ್ತು ಸಿಬ್ಬಂದಿಗಳು ಈ ಒಂದು ಪ್ರಕರಣದಲ್ಲಿ ಒಟ್ಟು 4 ಜನ ಆರೋಪಿತರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ದಿನಾಂಕ 26ರಂದು 2 ಆರೋಪಿತರು ಕಾರ್ತಿಕ ಮತ್ತು ಆನಂದನವನ್ನು ಅರೆಸ್ಟ್ ಮಾಡ್ತಾರೆ. ದಿನಾಂಕ 28ರಂದು ಪುರುಷೋತ್ತಮನವನಿಗೆ ಮತ್ತು ದಿನಾಂಕ 4ರಂದು ಸಿದ್ದರಾಜನವನಿಗೆ ಅರೆಸ್ಟ್ ಮಾಡಿ ಅವರನ್ನು ಕೂಲಂಕುಷವಾಗಿ ವಿಚಾರಣೆ ಮಾಡಲಾಗಿ ಅನೇಕ ವಿಷಯಗಳು ತನಿಖೆಯಿಂದ ಹೊರಬರ್ತದೆ. ಅದರಲ್ಲಿ ಪ್ರಮುಖವಾಗಿ ಇದೇ ಆರೋಪಿತರು ಸೇರಿಕೊಂಡು ಹೋದ ವರ್ಷ ನವಂಬರ್ ತಿಂಗಳಿನಲ್ಲಿ ಸಹಿತ ಇದೇ ಥರ ಒಂದು ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಅಂತೇಳಿ ಒಂದು ಮಾಹಿತಿ ಬರ್ತದೆ. ಅದರಲ್ಲಿ ಸುರೇಶ್ ಅಂತೇಳಿ, ಇದು ಯಾರೋ ರವಿ ಅಂಥೇಳಿ, ಕುಪ್ಪೆಗಾಲ ರವಿ ಅಂಥೇಳಿ, ಇವರನ್ನು ಇದೇ ಥರ ಕಿಡ್ನ್ಯಾಪ್ ಮಾಡಿ ಕೂಡಿ ಇಟ್ಟುಕೊಂಡು ಅವರಿಗೆ ಹೆದರಿಸಿ ಅವ್ರ ಮನೆಯವರ ಕಡೆಯಿಂದ ಹಣವನ್ನು ತರಿಸ್ಕೊಂಡು ಅಲ್ಲಿಂದ ಒಟ್ಟು 18 ಲಕ್ಷ ಹಣವನ್ನು ಪಡೆದುಕೊಂಡು ಆತನನ್ನು ಸಹಿತ ರಿಲೀಸ್ ಮಾಡಿರ್ತಾರೆ. ಆದರೆ ಆತ ಹೆದರ್ಕೊಂಡು ಆತನಿಗೆ ಹೆದರಿಸಿರ್ತಾರೆ, ಕಂಪ್ಲೇಂಟ್ ಕೊಟ್ಟರೆ ನಿನಗೆ ದಾರಿ ತೋರಿಸ್ತೀವಿ ಅಂತೇಳಿ. ಹಾಗಾಗಿ ಆತ ಹೆದರ್ಕೊಂಡು ಪ್ರಕರಣವನ್ನು ದಾಖಲು ಮಾಡದೆ ಹಾಗೆ ಇದ್ದರು. ಈ ಒಂದು ಪ್ರಕರಣ ದಾಖಲಾದ ಮೇಲೆ ಆ ಒಂದು ಪ್ರಕರಣ ಸಹಿತ ಬೆಳಕಿಗೆ ಬಂದಿದೆ. ಅದೇ ರೀತಿ ಇನ್ನೊಂದು ಪ್ರಕರಣ ಇದೇ ವರ್ಷದ ಒಂದು 4-5 ತಿಂಗಳ ಹಿಂದೆ ಒಬ್ಬರು ಕುಪ್ಪೆಗಾಲದವರು ಸುರೇಶ್ ಅಂಥೇಳಿ ಇವರನ್ನು ಸಹಿತ ಏರ್ಪೋರ್ಟ್ ಪಕ್ಕದ ಒಂದು ಲೇಔಟ್ನಲ್ಲಿ ಅವರು ಯಾವುದೋ ಒಂದು ರಿಯಲ್ ಎಸ್ಟೇಟ್ ವಿಚಾರವಾಗಿ ಹಣವನ್ನು ತೆಗೆದುಕೊಂಡು ಹೋಗಿದ್ದಾಗ ಅವರನ್ನು ಸಹಿತ ಕಿಡ್ನ್ಯಾಪ್ ಮಾಡಿಕೊಂಡು ಅವರ ಕಡೆಯಿಂದ ಒಟ್ಟು 5 ಲಕ್ಷ ಹಣವನ್ನು ಸಹಿತ ಕಿತ್ತುಕೊಂಡು ಹೋಗಿದ್ರು. ಹೀಗಾಗಿ ಆ ಒಂದು ಪ್ರಕರಣ ಸಹಿತ ಬೆಳಕಿಗೆ ಬಂದು ಮೈಸೂರು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ಆ ಒಂದು ಪ್ರಕರಣ ಸಹಿತ ದಾಖಲಾಗಿದೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ 4 ಜನ ಆರೋಪಿತರನ್ನು ಅರೆಸ್ಟ್ ಮಾಡಲಾಗಿ 3 ದರೋಡೆ ಪ್ರಕರಣಗಳು ಪತ್ತೆಯಾಗಿದೆ. 4 ಜನ ಆರೋಪಿತರನ್ನು ಈಗಾಗಲೇ ನಾವು ಬಂಧಿಸಿದ್ವಿ. ಈ ಒಂದು ಪ್ರಕರಣದಲ್ಲಿ 4 ಜನ ಆರೋಪಿತರಿಂದ ಒಟ್ಟು 4,30,000 ಹಣವನ್ನು ಈಗಾಗಲೇ ವಶಪಡಿಸಿಕೊಳ್ಳಲಾಗಿದೆ. ಅವರಿಂದ ಏನು ಕೃತ್ಯಕ್ಕೆ ಉಪಯೋಗಿಸಿದ ಒಂದು ಸ್ವಿಫ್ಟ್ ಡಿಸೈರ್ ಕಾರನ್ನು, ಇನ್ನೊಂದು ಹೋಂಡಾ ಶೈನ್ ಬೈಕನ್ನು ಸಹಿತ ಈಗಾಗಲೇ ನಾವು ವಶಪಡಿಸಿಕೊಂಡಿದ್ದೀವಿ. ಈ ಒಂದು ಪ್ರಕರಣದಲ್ಲಿ ಒಟ್ಟು 3 ಪ್ರಕರಣದಲ್ಲಿ ಬೇರೆ ಬೇರೆ ತಂಡವಾಗಿ, ಅಂದರೆ ಮುಖ್ಯವಾಗಿ 4 ಜನ ಪ್ರಮುಖ ಆರೋಪಿತರು ಸಿದ್ದರಾಜು ಅಂಥೇಳಿ, ಕಾರ್ತಿಕ್ ಅಂಥೇಳಿ, ಪುರುಷೋತ್ತಮ ಮತ್ತು ಪುನೀತ್ ಅಂಥೇಳಿ ಇವರು ಎಲ್ಲ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ಇನ್ನು 2 ಪ್ರಕರಣಗಳಲ್ಲಿ ಇನ್ನೂ 3 ರಿಂದ 4 ಜನ ಭಾಗಿಯಾಗಿರುವ ಬಗ್ಗೆ ಒಂದು
ಮಾಹಿತಿ ಗೊತ್ತಾಗಿದೆ. ಆದಷ್ಟು ಬೇಗನೆ ಉಳಿದ ಆರೋಪಿತರನ್ನು ಸಹಿತ ಬಂಧಿಸಲಿಕ್ಕೆ ಎಲ್ಲ ರೀತಿಯಿಂದ ತಂಡಗಳನ್ನು ನಾವು ಸಜ್ಜು ಮಾಡಿದ್ದೀವಿ.